ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಮನವಿ, ದಯಮಾಡಿ ಈ ರೇಪ್ಗಳಾಗ್ಬೋದು ಮತ್ತು ಮರ್ಡರ್ಗಳಾಗ್ಬೋದು, ಕಳ್ಳತನಗಳಾಗ್ಬೋದು, ಇದನ್ನು ದಯಮಾಡಿ ಪೊಲೀಸ್ನವರು ನಿರ್ಲಕ್ಷ್ಯ ಮಾಡಬಾರ್ದು. ದಯಮಾಡಿ ಅಂಥವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕೆಂದು ಮನವಿಯನ್ನು ಮಾಡ್ತಾಯಿದ್ವಿ. ಕನ್ನಡ DNK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಹೊಸ ನೋಡ್ತಿದ್ರು ಅವರೆಲ್ಲರೂ ಸಹ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ದಯಮಾಡಿ ಪೊಲೀಸ್ ಇಲಾಖೆಯವರು ಈ ಕ್ರೈಮ್ಗಳನ್ನು ಫಸ್ಟು ನಿಲ್ಲಿಸಿ. ನಿಲ್ಲಿಸಿದ್ರೆ ಈ ಬಡವರಿಗೆ ಒಂದು ಅನುಕೂಲ. ಆದ್ದರಿಂದ ಈ ಎಷ್ಟೋ ಕಡೆ ಕಾರ್ಖಾನೆಗಳಲ್ಲಿ ಈ ಕಿರುಕುಳದಿಂದ ಹೆಣ್ಮಕ್ಳು ನರಳ್ತಾ ಇದ್ದಾರೆ. ದಯಮಾಡಿ ಕೆಲವು ಕಾರ್ಖಾನೆಗಳಿಗೆ ಈ ಪೊಲೀಸವರು ಭೇಟಿಯನ್ನು ನೀಡಿ ಅಲ್ಲಿ ಪರಿಶೀಲನೆ ಮಾಡಬೇಕು ಮತ್ತು ಅಲ್ಲೂ ಸಹ ಒಂದು ಸಭೆಗಳನ್ನು ಅಥವಾ ಮೀಟಿಂಗ್ಗಳನ್ನು ಮಾಡಿ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಒಂದು ಧೈರ್ಯವನ್ನು ತುಂಬಬೇಕು. ಈ ಪೊಲೀಸ್ ಇಲಾಖೆ ಜನಸ್ನೇಹಿ ಪೊಲೀಸ್ ಎಂಬ ವಾಕ್ಯದಲ್ಲಿ ಇಂಥ ಕೆಲಸಗಳನ್ನು ದಯಮಾಡಿ ಈ ಪೊಲೀಸ್ ಇಲಾಖೆಯವರು ಮಾಡಬೇಕೆಂದು ಮನವಿಯನ್ನು ಮಾಡ್ತಾಯಿದ್ವಿ. ಧನ್ಯವಾದ.